ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು 3 ಟೈಪ್ಸ್ ಆಫ್ ಜಾಬ್ಸ್ ತೊಗೊಂಡು ಬರ್ತಾ ಇದ್ರಿ. ಇದರಲ್ಲಿ ಫ್ರೀ ಜಾಬ್ಸ್ ಅವೈಲೇಬಲ್ ಇದೆ. ನಿಮಗೆ ರೂಮ್ ಏನು ಬೇಡ ಅಂತಂದರೆ 100% ಫ್ರೀ ಜಾಬೇ ಇರುತ್ತೆ. ಇನ್ನು 2 ಜಾಬ್ಸ್ ಬಂದುಬಿಟ್ಟು ನಿಮಗೆ ರೂಮ್ ಫುಡ್ ಅವೈಲೇಬಲ್ ಇರುತ್ತೆ, ಅದು ಫ್ರೀ ಜಾಬೇ ಇರುತ್ತೆ. ಓಕೆ, ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಅವಾಗೆ ನಮಗೆ ನಾನು ಏನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ನಿಮಗೆ ಫ್ರೀ ಜಾಯ್ನಿಂಗ್ಸ್ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಫ್ರೀ ಜಾಯ್ನಿಂಗ್ ಬಂದುಬಿಟ್ಟು ಲೇಬರ್ ಕ್ಯಾಟಗರಿಯಲ್ಲಿ ಫ್ರೀ ಜಾಯ್ನಿಂಗ್ ಅವೈಲೇಬಲ್ ಇದೆ. ಫ್ರೀ ಜಾಬ್ಸ್ ಅಂದರೆ ಏನಪ್ಪ ಅಂತಂದರೆ ಹೆಲ್ಪರ್ ಕೆಲಸ ಇರುತ್ತೆ. ಕಾರ್ ವಾಷಿಂಗ್ ಒಂದಿದೆ, ಆ್ಯಂಡ್ ಹೋಟೆಲ್ ಕ್ಲೀನಿಂಗ್ ಜಾಬ್ಸ್ ಒಂದಿದೆ, ಇನ್ನೊಂದು ಬಂದುಬಿಟ್ಟು ಹೌಸ್ ಕೀಪಿಂಗ್ ಒಂದಿದೆ. ಇದು 3 ಬಂದುಬಿಟ್ಟು ನಿಮಗೆ ಫ್ರೀ ಜಾಯ್ನಿಂಗ್ ಇರುತ್ತೆ. ವೇರ್ ಹೌಸ್ ಹೆಲ್ಪರಲ್ಲಿ ಮಾತ್ರ ನಿಮಗೆ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಒನ್ಲಿ ರೂಮ್ ಡಿಪಾಸಿಟ್ ಅಷ್ಟೇ ಇರುತ್ತೆ. ಇಲ್ಲ ಮೇಡಮ್, ನಾನು ಪಿ ಜಿ ತೊಗೊತೀನಿ ಅಂದರೆ ನಿಮ್ಗೆ 100% ಫ್ರೀ ಜಾಯ್ನಿಂಗ್ ಇರುತ್ತೆ. ಏನೇ ಕಾರಣಕ್ಕೆ ನಾವು ಚಾರ್ಜಸ್ ತೊಗೊಳ್ಳೋಣ. ಓಕೆ, ಫ್ರೀ ಜಾಯ್ನಿಂಗಲ್ಲಿ ಬಂದುಬಿಟ್ಟು ಏನಪ್ಪ ಇರುತ್ತೆ ಅಂದರೆ, ಕಾರ್ ವಾಷಿಂಗಲ್ಲಿ ಹೋಗ್ತೀರಾ ಅಂತಂದರೆ 13,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ರೇಷನ್ ಕೊಡ್ತೀವಿ, ಗ್ಯಾಸ್ ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಅಡುಗೆ ಮಾಡಿ ನೀವೇ ಊಟ ಮಾಡ್ಕೋಬೋದು. ರೇಷನ್ಗೆ ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಚಾರ್ಜಸ್ ಕಟ್ ಮಾಡೋಲ್ಲ, ಎಲ್ಲ ನಿಮಗೆ ಫ್ರೀಯಾಗೇ ಇರುತ್ತೆ. ಮತ್ತು ಹೋಟೆಲ್ ಜಾಬಲ್ಲಿ ಹೋಗ್ತೀರಾ ಅಂತಂದರೆ, ಹೋಟೆಲ್ ಜಾಬಲ್ಲಿ ಹೌಸ್ ಕೀಪಿಂಗ್ ಆ್ಯಂಡ್ ಕ್ಲೀನಿಂಗ್ ಎರಡಕ್ಕೂ ಸೇರಿ ನಿಮಗೆ 14,000 ಸ್ಯಾಲ್ರಿ ಇರುತ್ತೆ. ಆ್ಯಂಡ್ 3 ಟೈಮ್ ಫುಡ್ ರೂಮು ಇದರಲ್ಲಿ ಕೂಡ ನಿಮಗೆ ಫ್ರೀ ಇರುತ್ತೆ. ಮತ್ತು ಬಂದುಬಿಟ್ಟು ಇನ್ನೊಂದು ಜಾಬ್ಸ್ ಏನಪ್ಪ ಅಂತಂದರೆ, ಲೋಡಿಂಗ್ ಅನ್ಲೋಡಿಂಗ್ ಕೆಲಸಕ್ಕೆ ಹೋಗ್ತಿರೋದ್ರೆ ನಿಮಗೆ ಫ್ರೀ ಜಾಯ್ನಿಂಗೇ ಇರುತ್ತೆ. ಅದರಲ್ಲಿ ನಿಮಗೆ ಚಾರ್ಜಸ್ ಇಲ್ಲ. ಓನ್ಲಿ ವೇರ್ ಹೌಸ್ ಹೆಲ್ಪರಲ್ಲಿ ಮಾತ್ರ ನಿಮಗೆ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. ಓನ್ಲಿ ರೂಮ್ ಡಿಪಾಸಿಟ್ ಅಷ್ಟೇ ತೊಗೊತೀವಿ. ಅದು ನಿಮ್ಮ ಕಡೆ ರೂಮ್ ಡಿಪಾಸಿಟ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡ್ಬಂದು ಆಫೀಸಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ನೀವು ಕೆಲಸಕ್ಕೆ ಹೋಗ್ಬೋದು. ಆಫ್ಟರ್ ಸ್ಯಾಲ್ರಿ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ನೀವು ಕಲೆಕ್ಟ್ ಮಾಡ್ಕೋಬೋದು. ಸ್ಯಾಲ್ರಿಯಲ್ಲಿ ಬಂದುಬಿಟ್ಟು ರೂಮ್ ಅವ್ರು ಬಂದು ನಿಮಗೆ ಡಿಪಾಸಿಟ್ 1 ಟೈಮ್ ಚಾರ್ಜಸ್ ತೊಗೊತಾರೆ. ನೀವು 1 ಇಯರ್ ಇದ್ದ ರೂಮಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮಗೆ 100% ನಿಮಗೆ ರೂಮ್ ಫ್ರೀಯಾಗಿ ಇರುತ್ತೆ. ಯಾವುದೇ ಕಾರಣಕ್ಕೂ ಚಾರ್ಜಸ್ ಇಲ್ಲ. ಓಕೆ, ಈ ಜಾಬ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ವೇರ್ ಹೌಸ್ ಆ್ಯಂಡ್ ವೆಲ್ಫೇರಲ್ಲಿ 8th, 9th, 10th 3 ಕ್ಯಾಟಗರಿ ಯಾರಿದ್ರೆ ನಿಮಗೆ ಜಾಯ್ನಿಂಗ್ ಅವೈಲೇಬಲ್ ಇರುತ್ತೆ. ಓನ್ಲಿ ಡಾಕ್ಯುಮೆಂಟು ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ ಇದ್ದರೆ ಈ ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು. ಇದೇ ಥರ ಹೊಸ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು.